ಇವತ್ತಿಗೂ ಕೂಡ ಅಶ್ವಿನಿ ನಕ್ಷತ್ರದ ಅಶ್ವಿನಿ ಥರನೇ ಕಾಣ್ತಾ ಇದ್ದಾರೆ. ಯಾಕಂದರೆ ಈಗಲೂ ಆ ಪುಟ್ಟ ಹುಡುಗಿ ಥರ ಕ್ಯಾರೆಕ್ಟ್ರೇ ಇಲ್ಲೂ ಕೂಡ ಕಂಟಿನ್ಯೂ ಆಗೋ ಥರ ಕಾಣಿಸ್ತಾ ಇದೆ. ಎಸ್ ಎಸ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ನನಗೆ ಎಲ್ಲರೂ ಅದೇ ಹೇಳ್ತಾರೆ, ಒಂದು 3.5 ವರ್ಷ ಮಗುನ ನಿಮಗೆ ನೀವೇ ಮಗು ಥರ ಇದ್ದೀರಾ ಅಂತ. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಏಜ್ ಸ್ಟಾಪ್ ಆಗಿಬಿಟ್ಟಿದೆ ಅನಿಸುತ್ತೆ ನನಗೆ. ಐ ಆಮ್ ನಾಟ್ ಏಜಿಂಗ್ ಎನಿಮೋ. ಸೊ ಈ ಕಾಂಪ್ಲಿಮೆಂಟ್ನ ಖುಷಿಯಾಗಿ ತೊಗೋತೀನಿ. ನನಗೆ ನಾನಂದರೆ ತುಂಬ ಇಷ್ಟ ಸರ್. ಅದಕ್ಕೆ ನಾನು ನನ್ನ ಬಗ್ಗೆ ತುಂಬ ಕಾಳಜಿ ಇಟ್ಕೋತೀನಿ. ನನ್ನನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಆ್ಯಂಡ್ ನಾನಷ್ಟೇ ಅಲ್ಲ, ಎಲ್ಲರೂ ಇದನ್ನು ಮಾಡಬೇಕು. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಗು ಆದಮೇಲೆ ಒಂದು ಹಂತಕ್ಕೆ ಅಯ್ಯೋ ಇನ್ನೇನು ಬಿಡು, ನಾನು ಹಾಗೆ ಆಗಿಬಿಟ್ಟಿದೆ ಹೆಚ್ಚು ಕಮ್ಮಿ. ಬಟ್ ಆ ಸಮಯದಲ್ಲಿ ಅನಿಸ್ತು ಇಲ್ಲ, ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ಶುಡ್ ಡೂ. ನನಗೇನಾರು ಬಿಕಾಸ್ ಒಂದು ಸ್ವಲ್ಪ ದೇಹದ ತೂಕ ಜಾಸ್ತಿ ಆದಾಗ ಆಯಸ್ಸು ಜಾಸ್ತಿ ಆ್ಯಂಡ್ ತುಂಬ ಅಯ್ಯೋ ಏನಪ್ಪ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ನಿಧಾನಕ್ಕೆ ನನ್ನ ಬಗ್ಗೆ ನಾನು ಕಾಳಜಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅವಕಾಶಗಳು ಸ್ಟಾರ್ಟ್ ಆಯಿತು. ನನಗೆ ಮಾನಸಿಕವಾಗಿ ಐ ಬಿಕೇಮ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಐ ಥಿಂಕ್ ಧ್ಯಾನ, ಯೋಗ. ಸೊ ಕೊನೆ ಪಕ್ಷ ಅದೇ ಅಲ್ವಾ ಜೀವನ ಅಂತ. ಸೊ ಐ ಥಿಂಕ್ ಐ ಆಮ್ ವೆರಿ, ನನ್ನ ಲೈಫ್ ಸ್ಟೈಲ್ ಬಗ್ಗೆ ನನಗೆ ತುಂಬ ನನ್ನ ರೂಟೀನ್ ಯಾವತ್ತೂ ನಾನು ಮಿಸ್ ಮಾಡಲ್ಲ. ನನ್ನ ಫುಡ್ ಇಂಟೇಕ್, ನನ್ನ ವರ್ಕೌಟ್, ನನ್ನ ಮೆಡಿಟೇಷನ್, ಅದು ಎಷ್ಟೇ ಕಷ್ಟ ಆಗಲಿ, ಧ್ಯಾನ, ಸೊ ಇದೆಲ್ಲ ಜಾಸ್ತಿ ಮಾಡ್ತೀನಿ. ಸೊ ಹಾಗಾಗಿ ಬಹುಶಃ ಹೀಗಿದ್ದೀನಿ. ಪ್ರೋಮೋಗಳು ನೋಡ್ತಾ ಇದ್ರೆ ನಿಜಕ್ಕೂ ಸಿನಿಮಾದ ಮಟ್ಟಿಗೆ ಕ್ವಾಲಿಟಿ ಕಾಣಿಸ್ತಾ ಇದೆ. ಜೊತೆಗೆ ಕಾಕತಾಳಿ ಅನ್ನೋ ಗೊತ್ತಿಲ್ಲ, ಅಶ್ವಿನಿಗೂ ಮತ್ತು ಇದಕ್ಕೂ ಒಂದು ಇದು ಅಂತಂದರೆ ಅಲ್ಲಿ ಸ್ಟಾರ್ ಆಗಿರ್ತಾರೆ, ಸೂಪರ್ ಸ್ಟಾರ್. ಇಲ್ಲಿ ಸೂಪರ್ ಸ್ಟಾರ್ ಥರ ಒಬ್ಬ ಜನನಾಯಕ ಸಿಕ್ಕಿದ್ದಾನೆ. ಹೌದೌದು. ನೋಡಿ ನೀವೇ ಇವಾಗ ನಂತರ ಮಾತಾಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ ಕನೆಕ್ಟ್ ಮಾಡ್ತಿದ್ದೀರಾ ಸ್ಟ್ರಿಂಗ್ಸ್ನ. ಸೊ ತುಂಬ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಟೀಮ್, ಸಖತ್ ಸ್ಟ್ರಾಂಗ್, ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಆವಾಗಲೇ ಹೇಳಿದೆ ನಾನು. ಸೊ ಟೆಕ್ನಿಕಲಿ ಆ್ಯಂಡ್ ಇನ್ ಎವ್ರಿ ವೇ ಇಟ್ಸ್ ವೆರಿ ಸ್ಟ್ರಾಂಗ್. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸಚ್ಚಿ ಸಿಗ್ತಾರೆ. ಸೊ ಅದೇ ಇವಾಗ ಟ್ವಿಸ್ಟ್ ಏನಂದರೆ, ಮಯೂರಿ ಅನ್ನೋ ಪಾತ್ರದ ಹೆಸರು ಕೂಡ ಮಯೂರಿ. ಒಬ್ಬ ಅನಾಥೆ, ಒಂದು ಬಡ ಕುಟುಂಬದಲ್ಲಿ ಬೆಳೀತಿರ್ತಾಳೆ. ದೇವರನ್ನ ಈ ಸಚ್ಚಿದಾನಂದ ದಣಿಗಳಲ್ಲಿ ನೋಡುವಂಥ ಈ ಪುಟ್ಟ ಹುಡುಗಿ, ಸಿಕ್ಕಾಪಟ್ಟೆ ಸ್ವಾಭಿಮಾನಿ, ತುಂಬ ಕಲ್ತಿರುವಂಥ ಒಂದು ಹುಡುಗಿ ಚಿಕ್ಕ ವಯಸ್ಸಲ್ಲೇ. ಸೊ ಇವಳಿಗೂ ಆ ಸಚ್ಚಿದಾನಂದ ದಣಿಗಳಿಗೂ ಏನು ಸಂಬಂಧ, ಹೇಗಾಗುತ್ತೆ, ಅವಳಿಗೂ ಅವ್ರಿಗೂ ಯಾವ ಥರದ ಸಂಬಂಧ ಅನ್ನೋ ಒಂದು ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಏನು ಅವ್ರಿಗೂ ನಿಮ್ಗೆ ಏನು ಮದುವೆ ಆಗುತ್ತಾ ಏನು, ಅಥವಾ ನೀವು ಅವ್ರನ್ನ ದೇವ್ರ ಥರ ನೋಡ್ತೀರಾ ಅಂತ ತುಂಬ ಕ್ವೆಶನ್ಸ್ ಆಲ್ರೆಡಿ ಕೇಳ್ತಿದ್ದಾರೆ. ಅದೆಲ್ಲ ಗೊತ್ತಾಗಬೇಕಂದ್ರೆ ಸೀರಿಯಲ್ ನೋಡಿ 6:30ಗೆ. ಸೀರಿಯಲ್ ಹೊರತುಪಡಿಸಿ ಮಾತನಾಡಿದರೆ ತಾಯ್ತನ ಹೇಗೆ ಅನುಭವಿಸ್ತಾ ಇದ್ರಿ ಅಂತ ಮಗನ ಜೊತೆಗೆ? ತುಂಬ ಖುಷಿಯಾಗಿದ್ದೀನಿ. ತುಂಬ ಈಗ ಕಾಣಿಸ್ತಿದೆ ಅಲ್ವಾ. ಸೊ ಇವಾಗ ನೋಡಿ ನೀವು ತುಂಬ ಕ್ವಶನ್ಸ್ ಕೇಳ್ತೀನಿ. ನನ್ನ ಮಗ ಕಾಯ್ತಿರ್ತಾನೆ ಅಲ್ಲಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಮಗ 3.5 ವರ್ಷ, ಅವನಿಗೆ ಭಾರಿ ತುಂಟ ನಂತರನೇ. ಸೊ ತುಂಬ ಅರ್ಥ ಮಾಡ್ಕೊಳ್ತಾನೆ. ಸೊ ಈ ಒಂದು ಫೇಸ್ನ ಪ್ರತಿಯೊಂದು ತಾಯಿಗೂ ಇದು ಫೀಲ್ ಆಗುತ್ತೆ ನಾನು ಹೇಳೋದನ್ನು. ಅದನ್ನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಸರ್. ಸೊ ಐ ಥಿಂಕ್ ತುಂಬ ಜನ ಹೇಳ್ತಾರೆ ಮಗುನ ಬೆಳೆಸೋದಕ್ಕಿಂತ ಅವನಿಂದ ನಾನು ತುಂಬ ಕಲಿತಿದ್ದೀನಿ. ಸೊ ಎಷ್ಟು ಸೂಕ್ಷ್ಮವಾದ ವಿಚಾರ ಅಂದರೆ, ಈಗ ನಮ್ಮ ಅಮ್ಮಂಗೆ ನಾನು ಏನಾರ ಕೆಲವೊಂದು ಸಲ ಏನೋ ಕೋಪದಲ್ಲಿ, ಏನೋ ಫ್ರಸ್ಟ್ರೇಷನ್ಲಿ, ಯಾಕಮ್ಮ ಹಿಂಗೆ ಅಂತ ನಮ್ಮ ಭಾಷೆದಾಗ ಬೈದ್ಬಿಟ್ರೆ, ನನ್ನ ಮಗ ಅಷ್ಟಿದ್ದಾನೆ, ಏಯ್ ಅಮ್ಮಮ್ಮಗೆ ಬೈಬಲ್ಲ ನೀನು ಅಂತ ಹೇಳ್ತಾನೆ. ಸೊ ಅವರಿಗೆ ಎಷ್ಟು ಬುದ್ಧಿ ಇರುತ್ತೆ. ಸೊ ಐ ಆಮ್ ರೀಲಿವಿಂಗ್ ಮೈ ರೀಲರ್ನಿಂಗ್ ಮೈ ಲೈಫ್ ನನ್ನ ಮಗನಿಂದ. ಮತ್ತೆ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ, ದೊಡ್ಡ ಸಕ್ಸಸ್ ಅಲ್ಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಯೂರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.